ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ಇವತ್ತು ನಾನು ಮಾತಾಡ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಎಲ್ಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನನ್ನ ಮಗ ಬೇರೆ ಅಡ್ರೆಸ್ಸಲ್ಲಿ ಇದ್ದಾನೆ ಅಂತ ನೋಡ್ತಾ ಇದ್ದೀರಾ. ಸೊ ಹೌದು, ಸೊ ಇವತ್ತು ಅವ್ರ ಸ್ಕೂಲಲ್ಲಿ ಅವನಿಗೆ ಫ್ಯಾನ್ಸಿ ಡ್ರೆಸ್ ಇತ್ತು. ಸೊ ಅದಕ್ಕೋಸ್ಕರ ಫಸ್ಟ್ ಟೈಮ್ ಅವನಿಗೆ ಫ್ಯಾನ್ಸಿ ಡ್ರೆಸ್ ಹಾಕ್ತಾ ಇರೋವಂಥದ್ದು. ಸೊ ನನಗೂ ಕೂಡ ಎಕ್ಸೈಟ್ಮೆಂಟಲ್ಲಿದ್ದೆ. ಹಾಗೆ ಇವತ್ತು ಯಾವ ಥರ ಡ್ರೆಸ್ ಹಾಕಿದ್ದೀವಿ ಅಂತ ನೋಡ್ತಾ ಇರ್ಬೋದು ಅವನಿಗೆ. ಹೌದು, ಸೊ ಸೋಲ್ಜರ್ದ ಹಾಕ್ಸಿದ್ದೀನಿ. ಯಾವ ಥರ ಕಾಣ್ತಿದ್ದೀನಿ ಅಂತ ಹೇಳಿ. ಎಷ್ಟು ಕ್ಯೂಟಾಗಿ, ಎಷ್ಟು ದೊಡ್ಡ ಹುಡುಗನ ಥರ ಕಾಣ್ತಾ ಇದ್ದಾನಲ್ವ ಪುಟಾಣಿ ಮಗ. ಹಾಗೆಯೇ ಇವಾಗ ಸ್ಕೂಲ್ ಹತ್ರ ಬಂದು ನಾನು ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೆ ಆಗಲಿಲ್ಲ, ಟೈಮ್ ಆಗಿಬಿಡ್ತು. ಸೊ ಅಲ್ಲಿ 9 o'clock ಒಳಗಡೆ ಇರಬೇಕು ಅಂತ ಹೇಳಿದರು. ಅದಕ್ಕೋಸ್ಕರ ಬೇಗ ಬೇಗ ರೆಡಿ ಮಾಡ್ಕೊಂಡು ಕರ್ಕೊಂಡು ಬಂದುಬಿಟ್ಟೆ. ಇವಾಗ ಕ್ಲಾಸ್ ರೂಮ್ ಒಳಗಡೆ ಕೂತಿದ್ದೀವಿ. ಅವನಿಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀವಿ. ನಾನು ಏನು ಹೇಳ್ಕೊಟ್ಟಿದ್ದೆ, ಏನಂತ ಹೇಳಬೇಕು ಸ್ಟೇಜ್ ಮೇಲೆ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಹಂಗೆ ಹೇಳ್ತಾ ಇದ್ದ. ಒಂದು ಸಲ ಹೇಳ್ತಾನೆ, 2 ಸಲ ಹೇಳ್ತಾನೆ ಅಷ್ಟೇ. ಅದು 2 ಸಲ ಹೇಳೋದೇ ಹೆಚ್ಚು ಅಂತ ಹೇಳ್ಬೋದು. ಇನ್ನೊಂದು ಸಲ ಮತ್ತೆ ರಿಪೀಟ್ ಮಾಡಿ ಕೇಳಿದ್ರೆ ಆಲ್ರೆಡಿ ಕಿಚ್ಚಾಡಿ ಜಗಳ ಮಾಡಿಬಿಡ್ತಿದ್ದ. ನನಗಾಗಲ್ಲಮ್ಮ ಹೇಳೋಕ್ಕೆ, ನನಗಾಗಲ್ಲ ಅಂತ ಹೇಳ್ಬಿಟ್ಟು. ಇದೇ ಫಸ್ಟ್ ಟೈಮ್ ಈಗ ಕ್ಲಾಸ್ ಒಳಗಡೆ ಬಂದು ಇಳಿಸ್ತಿರೋದಲ್ವ, ಅದಕ್ಕೆ ಫುಲ್ ನಗ್ನಗ್ತಾ ಹೇಳ್ತಾ ಇದ್ದಾನೆ. ಇನ್ನು ಆಮೇಲೆ ಹೇಳ್ಸೋಷ್ಟರಲ್ಲಿ ನನಗೆ ನಿಜವಾಗ್ಲೂ ಪ್ರಾಣನೇ ಹೊಂಟೋಗಿತ್ತು. ಯಾಕಂದರೆ ಅಷ್ಟೊಂದು ಹಿಂಸೆ ಕೊಡ್ತಾನೆ. ಹೇಳಲ್ಲ, ನಾನು ಹೇಳಿದ್ದೀನಿ, ನಾನು ಎಷ್ಟು ಸಲ ಹೇಳಿ, ನಂಗೆ ಕೇಳಾಗಲ್ಲ ಹೇಳೋಕ್ಕೆ ಅಂತ ಹೇಳ್ತಾನೆ. ನಗಬೇಕು, ಅಳಬೇಕು, ಅವ್ನಿಗೆ ಹೊಡಿಬೇಕು, ನನಗೇನು ಗೊತ್ತಾಗಲ್ಲ, ಅಷ್ಟೊಂದು ಹಠ ಮಾಡ್ತಾಯಿದ್ದ. ಸೊ ನೋಡ್ತಾ ಇರ್ಬೋದು, ಗನ್ನೆಲ್ಲ ಇಟ್ಕೊಂಡು ಫುಲ್ ಆರ್ಮಿ ಮ್ಯಾನ್ ಥರ ರೆಡಿ ಆಗಿಬಿಟ್ಟಿದ್ದಾನೆ. ಹಾಗೆ ಅವನಿಗೆ ಸೋಲ್ಜರ್ ಅಂತ ಹೇಳೋದಕ್ಕೂ ಬರಲ್ಲ, ಪ್ರೊನೌನ್ಸಿಯೇಷನ್ ಮಾಡೋದಕ್ಕೆ ಬರಲ್ಲ, ಹಾಗೆ ಯೋಧ ಅಂತ ಹೇಳೋಕ್ಕೂ ಬರೋದಿಲ್ಲ. ಯಾಕಂದರೆ ಹೋದ ಅಂತ ಹೇಳ್ತಾನೆ. ಸೊ ಅದಕ್ಕೆ ಸೈನಿಕ ಅಂತ ಕನ್ನಡದಲ್ಲಿ ಸ್ಪಷ್ಟವಾಗಿ ಹೇಳ್ಕೊಟ್ಟಿದ್ದೆ, ಅದೊಂದೂ ಹೇಳ್ತಾ ಇದ್ದೀನಿ, ಯಾವುದೂ ಹೇಳೋಕ್ಕೆ ಬರ್ತಿರ್ಲಿಲ್ಲ. ಸೊ ಅದೆಲ್ಲ ಆದಮೇಲೆ ಈಗ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ನೋಡ್ತಾ ಇರ್ಬೋದು ನೀವು, ತುಂಬ ಇದೇ ಥರ ಪ್ರಿ-KG, LKG, UKG ಮಕ್ಳಿಗೆ ಮಾತ್ರ ಈ ರೀತಿ ಇತ್ತು ಫ್ಯಾನ್ಸಿ ಡ್ರೆಸ್ಸು. ಇನ್ನೆಲ್ಲರಿಗೂ ಕೂಡ ಡ್ರಾಯಿಂಗ್ ಕಾಂಪಿಟೇಷನ್ ಆ ರೀತಿ ಎಲ್ಲ ಏನೇನೋ ಇತ್ತು. ಬಟ್ ಇವಾಗ ಇವ್ರದ್ದು ಸ್ಟಾರ್ಟ್ ಆಯ್ತಲ್ವ ಇಲ್ಲೇ. ಸೊ ಇನ್ನು ಬೇರೆ ಪುಟಾಣಿ ಮಕ್ಕಳೆಲ್ಲ ಬರ್ತಾ ಇದ್ದಾರೆ. ಇವ್ರದ್ದು ತುಂಬ ಇತ್ತು, ರೋಲ್ ನಂಬರ್ ಇನ್ನೂ ಲೇಟ್ ಇತ್ತು. ಸೊ ಹಾಗೆ ಆ ಮಕ್ಕಳದು ಕೂಡ ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಸೊ ಹಾಗೆ ವಾಯ್ಸ್ ಓವರ್ ಕೊಡದಂತೆ ಹಾಕ್ತೀನಿ, ನೋಡ್ತಾ ಇರ್ಬೋದು ನೀವು. ಅವರು ಯಾವ ರೀತಿ ಎಲ್ಲ ಮಾತಾಡ್ತಾ ಇದ್ದಾರೆ ಅಂತ ನೀವು ಕೇಳಿಸ್ಕೊಳ್ಳಿ, ಗೊತ್ತಾಗುತ್ತೆ. Today my name. Today I am Savitri Bai. First, ಫ್ರೆಂಡ್ಸ್, ಆಗಿ ಇನ್ನೂ ತುಂಬ ಮಕ್ಕಳು ಫ್ಯಾನ್ಸಿ ಡ್ರೆಸ್ಸಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದರು. ಹಾಗೆ ಹೇಳಬೇಕಂದ್ರೆ ನನ್ನ ಮಗನ ಕ್ಲಾಸಿಂದ ಒಂದು 3 to 4 ಮೆಂಬರ್ಸ್ ಅಷ್ಟೇ ಅಂತ ಹೇಳ್ಬೋದು. LKG, UKG ಮಕ್ಕಳೇ ತುಂಬ ಜನ ಇದ್ದರು. ಸೊ ನೆಕ್ಸ್ಟ್ ಇವಾಗ ನನ್ನ ಮಗ ಹೇಳ್ತಾನೆ ನೋಡಿ, ಅವ್ನಿಗೆ ಹೇಳ್ಕೊಟ್ಟಿದ್ರೆ ಇವರೇ ಅವ್ರ ಕ್ಲಾಸ್ ಟೀಚರು. ಸೊ ಅವ್ರು ಅಲ್ಲೇ ಪಕ್ಕದಲ್ಲಿ ಹೇಳ್ಕೊಡ್ತಾ ಇದ್ರು. ಹೇಳ್ತಾ ಇದ್ದ ಅವನು ಫುಲ್ ನಾಚ್ಕೋತಿದ್ದ. ಸೊ ಅವ್ರು ಹೇಳ್ಕೊಡೋಕೆ ಸ್ಟಾರ್ಟ್ ಮಾಡ್ದಾಗಿಂದ ಇನ್ನು ಅವ್ರು ಹೇಳ್ಕೊಡಂಗೆ ಹೇಳ್ತಾ ಇದ್ದ. ಸೊ ನೆಕ್ಸ್ಟ್ ನೋಡಿ ಇವಾಗ ಅವನು ಏನು ಹೇಳ್ತಾನೆ ಅಂತ ಹೇಳ್ಬಿಟ್ಟು.
ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ಎಷ್ಟೊಂದು ನಾಚ್ಕೊಂಡು ಹೇಳ್ತಾ ಇದ್ದ ಅಂತ ಹೇಳ್ಬಿಟ್ಟು ಇಟ್ಸ್ ಓಕೆ. ಅವ್ನಿಗೆ ಇವಾಗ ಪ್ರೀ ಕೆ ಜಿ ಅಲ್ವಾ, ಅವ್ನಿಗೆ ಹಾಕ್ಸೋದೇ ಒಂದು ಖುಷಿ. ನನಗೆ ಅವ್ನು ಹೇಳಿಲ್ಲ ಅಂತೇನಿಲ್ಲ, ಅದೊಂದು ಎಕ್ಸ್ಪೀರಿಯೆನ್ಸ್ ಆಗಬೇಕು. ಈ ವಯಸ್ಸಲ್ಲಿ ಮಾಡಿಸ್ತೀನಿ, ಯಾವಾಗ ಮಾಡ್ಸೋಕ್ಕಾಗತ್ತಲ್ವ ಮಕ್ಳಿಗೆ. ಸೊ ಇನ್ನು ಹೋಗ್ತಾ ಹೋಗ್ತಾ ಅವನು ಕೂಡ ಹೇಳುತ್ತಾನೆ. ಹಾಗೆ ನೋಡ್ಬೋದು ಇನ್ನೊಬ್ರು ಯಾರೋ ಬುದ್ಧ ಮಾಡ್ಕೊಂಡು ಬಂದಿದ್ರು, ಇದು ಹುಡುಗಿನೇ. ಎಷ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರು. ಸೊ ಹತ್ರದಿಂದ ನೋಡ್ತಾ ಇದ್ರೆ ನಮಗೆ ಶಾಕ್ ಆಗೋಗಿತ್ತು, ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇತ್ತು ಬುದ್ಧ ಅಂತ ಹೇಳ್ಬೋದು. ಈ ಏಜಲ್ಲಿ ಪ್ರೈಸ್ ಬರಲಿಲ್ಲ, ಹಂಗೆ ಹಿಂಗೆ ನನ್ನ ಮಗಂಗೆ ಪ್ರೈಸ್ ಬರಲಿಲ್ಲ. ಬಟ್ ಇಟ್ಸ್ ಓಕೆ, ನನಗೇನು ಬೇಜಾರಿಲ್ಲ. ಅವ್ನು ಪಾರ್ಟಿಸಿಪೇಟ್ ಮಾಡಿದ್ನ, ಅವ್ನ ಲೈಫಲ್ಲಿ ಒಂಥರ ಎಕ್ಸ್ಪೀರಿಯೆನ್ಸ್ ಐತಾ, ಅವ್ನಿಗೂ ದೊಡ್ಡವನಾದ್ಮೇಲೆ ಒಂದು ಮೆಮೊರೀಸ್ ಇರಬೇಕಲ್ವ. ಈಗ ಪ್ರೀ ಕೆ ಜಿ, ಅವನು ಇನ್ನೂ LKG UKG ಟೈಮ್ ಇದೆ. ಫಸ್ಟ್ ಸ್ಟ್ಯಾಂಡರ್ಡ್ ಎಲ್ಲ ಆದಮೇಲೆ ಫ್ಯಾನ್ಸಿ ಡ್ರೆಸ್ ಎಲ್ಲ ತುಂಬ ಕಮ್ಮಿ ಅಂತ ಹೇಳ್ಬೋದು. ಯಾರು ಅಷ್ಟೊಂದು ಸ್ಕೂಲಲ್ಲಿ ಯಾವ ರೀತಿ ಇರಲ್ಲ, ಅವ್ರಿಗೆ ಬೇರೆ ಕಾಂಪಿಟೇಷನ್ ಇರುತ್ತೆ. ಏನಿದ್ರು ಈ 3 ಇಯರ್ಸಲ್ಲಿ ಮಕ್ಕಳು ಲೈಫ್ನ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾವು ಪ್ರಯತ್ನ ಪಟ್ಟು ಅವ್ರಿಗೂ ಕೂಡ ಖುಷಿ ಪಡಿಸ್ಬೇಕು ಅನ್ನೋದು ನನ್ನ ಆಸೆ. ಹಾಗೆ ಗಾಂಧೀಜಿ ನೋಡ್ತಾ ಇರ್ಬೋದು, ಅಲ್ಲಿ ಪುಟಾಣಿ ಗಾಂಧೀಜಿನೂ ಕೂಡ ಇತ್ತು. ಇನ್ನೂ ತುಂಬ ಎಲ್ಲ ಫಂಕ್ಷನ್ಸ್ ಆಯಿತು, ಬಟ್ ಎಲ್ಲಾರ್ದು ಕ್ಯಾಪ್ಚರ್ ಮಾಡಿಕೊಂಡ್ರೆ ತುಂಬ ಲೆಂತ್ ಆಗಿಬಿಡುತ್ತೆ ಅಂದ್ಬಿಟ್ಟು ಮಾಡಲಿಲ್ಲ. ಈಗ ಎಲ್ಲ ಮುಗೀತು, ಹೊರಗಡೆ ಬಂದ್ವಿ. ಸೊ ನೋಡ್ತಾ ಇರ್ಬೋದು ನನ್ನ ಹಸ್ಬೆಂಡು ನಮ್ಮ ಮತ್ತೆ ಎಲ್ಲರೂ ಕೂಡ ಬಂದಿದ್ದರು. ನಾನು ನನ್ನ ತಂಗಿ ಇಬ್ಬರು ಬೇಗ ಹೋಗಿದ್ವಿ ಅಷ್ಟೇ, ಇನ್ನೆಲ್ಲ ಆಮೇಲೆ ಬಂದರು ಅಂತ ಹೇಳ್ಬೋದು. ಇವಾಗ ಗ್ರೂಪ್ ಫೋಟೋ ತಗೋತೀವಿ, ಸೊ ಹೋಗಬೇಡಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಇವಾಗ ಗ್ರೂಪ್ ಫೋಟೋ ತಗೋತಾ ಇದ್ದಾರೆ. ನೋಡ್ತಾ ಇರ್ಬೋದು ಎಲ್ಲ ಮಕ್ಕಳನ್ನು ಕೂಡ, ಪುಟಾಣಿ ಮಕ್ಕಳು. ಹಾಗೆ ನನ್ನ ಮಗನ ಕ್ಲಾಸಲ್ಲಿ ತುಂಬ ಅಂದರೆ ತುಂಬ, ಒಂದು 4 ಮೆಂಬರ್ಸ್ ಇಲ್ಲ ಅನ್ಕೋತೀನಿ, ಐ ಥಿಂಕ್ 3 ಮೆಂಬರ್ಸೇ ಇರಬೇಕಂತ ಅನಿಸುತ್ತೆ. ಅಷ್ಟು ಕಮ್ಮಿನೇ ಪಾರ್ಟಿಸಿಪೇಟ್ ಮಾಡಿದ್ದು. ಅವನು ನಮ್ಮ ಮುಂದೆ ಹೇಳ್ತಾನೆ, ಬಟ್ ಅಲ್ಲೋದ್ರೆ ತುಂಬ ಅಂದರೆ ತುಂಬ ನಚ್ಕೋತಾನೆ. ಇವಾಗಲೂ ನೋಡ್ತಾ ಇರ್ಬೋದು, ಸ್ಕೂಲಲ್ಲೂ ಅಷ್ಟೇ ಮ್ಯಾಮ್ ಮಾತಾಡ್ಸಿದ್ರೆ ಫಸ್ಟೇ ಸ್ಮೈಲ್ ಮಾಡಿಬಿಡ್ತಾನೆ. ಅವನು ಏನು ಆನ್ಸರ್ ಮಾಡೋದಕ್ಕಿಂತ ಮುಂಚೆ ಅಷ್ಟೊಂದು ನಾಚ್ಕೋತಾನೆ ಎಲ್ಲದಕ್ಕೂ ಅಂತ ಹೇಳ್ಬೋದು. ನಾನು ಅದಕ್ಕೆ ಈ ಥರ ಇದ್ದರೆ ಹೆಂಗೆ ಪಾಪು ಬಾಯ್ಬಿಟ್ಟು ಮಾತಾಡಬೇಕು ಬೇರೆಯವ್ರ ಜೊತೆನೂ ಅಂತ ಹೇಳ್ಕೊಡ್ತಾ ಇರ್ತೀನಿ ಅವನಿಗೆ. ಸೊ ಗ್ರೂಪ್ ಫೋಟೋ ಅಂದರೆ ಆ್ಯಸ್ ಯೂಶುವಲ್ ಅವರು ಫೋನಲ್ಲೇ ತೊಗೋತಾ ಇದ್ರು ಅಷ್ಟೇ, ಯಾವುದೇ ರೀತಿ ಕ್ಯಾಮ್ರಾ ಏನು ಕರೆಸಿರಲಿಲ್ಲ ಅವರು. ಸೊ ನಾನು ಅಂದ್ಕೊಂಡಿದ್ದೆ ಕ್ಯಾಮ್ರಾ ಏನಿಲ್ಲ ಅಂತ ಹೇಳಿದ್ರೆ ನಾವು ಸಪ್ರೇಟಾಗಿ ಸ್ಟುಡಿಯೋ ಕರ್ಕೊಂಡೋಗಿ ಇವನಿಗೆ ಫೋಟೋ ತೆಗ್ಸೋಣ. ಯಾಕಂದರೆ ಇದೊಂದು ಮೆಮೊರೀಸು, ಎಷ್ಟೇ ಫೋನಲ್ಲಿದ್ರೂ ಕೂಡ. ಸೊ ಅದನ್ನು ಕಾಪಿ ಮಾಡಿಸ್ಕೊಂಡು ಇಟ್ಕೊಂಡಿದ್ರೆ ಅದು ಆ ಮೆಮೊರಿನೇ ಬೇರೆ, ಆ ಖುಷಿನೇ ಬೇರೆ ಅಂತ ಹೇಳ್ಬೋದು. ಸೊ ಅದಕ್ಕೆ ನಾನು ಆಲ್ರೆಡಿ ನನ್ನ ಹಸ್ಬೆಂಡ್ಗೆ ಹೇಳಿದ್ದೆ, ಆಯಿತು ಹಂಗೆ ಮಾಡೋಣ ಬಿಡು ಅಂತ ಹೇಳಿದರು. ಸೊ ಇವಾಗ ಎಲ್ಲ ಮುಗೀತು, ಇವಾಗ ಹೊರಟ್ವಿ. ಇಲ್ಲ ಡ್ರಾಯಿಂಗ್ ಕಾಂಪಿಟೇಷನ್ ಎಲ್ಲ ಇತ್ತು, ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾಯಿದ್ರು. ಸೊ ಹಾಗೆ ಸ್ಮಾಲ್ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೇ. ನಮ್ಮ ಮಕ್ಕಳದೇ ಕಂಪ್ಲೀಟ್ ಆಗೋಷ್ಟೇ 12 o'clock ಆಗಿತ್ತು. ನಾನು ತಿಂಡಿನೂ ಕೂಡ ತಿನ್ಕೊಂಡು ಬಂದಿರಲಿಲ್ಲ, ಜಸ್ಟ್ ಒಂದು ಲೋಟ ಕಾಫಿ ಕುಡ್ಕೊಂಡು ಬಂದಿದ್ದೆ, ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಅವ್ನು ಸ್ವಲ್ಪ ತಿಂಡಿ ತಿಂದಿದ್ದ ಪುಳಿಯೋಗರೆನ, ಬಟ್ ನಾನು ಅದನ್ನು ಕೂಡ ತಿಂದಿರಲಿಲ್ಲ. ನಾನು ಎಕ್ಸೈಟ್ಮೆಂಟಲ್ಲೇ ಬಂದೆ, ಫಸ್ಟ್ ಟೈಮ್ ಅಲ್ವಾ, ನನಗೇನೋ ಒಂಥರ ಖುಷಿ. ಸೊ ಇವಾಗ ಸ್ಟುಡಿಯೋ ಕರ್ಕೊಂಡು ಬಂದ್ವಿ. ನೋಡ್ತಾ ಇರ್ಬೋದು ಫೋಟೋ ತೆಗ್ಸೋಣ ಅಂತ ಹೇಳ್ಬಿಟ್ಟು. ನಾನು ಹೇಳಿದ್ನಲ್ಲ ಮೆಮೊರೀಸ್ ತುಂಬ ಇಂಪಾರ್ಟೆಂಟ್, ನನಗೆ ಎಷ್ಟು ಆಗುತ್ತೆ ಸಾಧ್ಯ ಅಷ್ಟು ಅವ್ರಿಗೆ ಮೆಮೊರೀಸ್ನ ಕಲೆಕ್ಟ್ ಮಾಡಿಕೊಡ್ಬೇಕು ಅನ್ನೋದು ನನಗೆ ನನ್ನ ಡ್ರೀಮ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಇಲ್ಲೇ ಫೋಟೋ ತೆಗ್ಸಿ ಕಾಪಿ ಇಟ್ಕೊಂಡ್ರೆ ಅದು ಬೇರೆ ಒಂಥರ ಚೆನ್ನಾಗಿರುತ್ತೆ. ಫೋನಲ್ಲಿ ಯಾವುದೇ ರೀತಿ ಪೆನ್ ಡ್ರೈವ್ಗೆ ಆಗಿರ್ಬೋದು, ಏನಕ್ಕೆ ಯಾವುದಕ್ಕೆ ಹಾಕೊಂಡು ಇಟ್ಕೊಂಡಿದ್ರು ಅದೇ ಬೇರೆ ಇದೇ ಬೇರೆ ಅಂತ ಹೇಳ್ಬಿಟ್ಟು ನಾವು ಬಂದ್ವಿ. ನಾನು ನನ್ನ ಹಸ್ಬೆಂಡ್ ಮತ್ತು ಚಿರು ಅಷ್ಟೇ ಬಂದ್ವಿ. ಸೊ ನಿಶುನ್ ಕರ್ಕೊಂಡು ಬರಬೇಕಿತ್ತು. ನಾನು ಆಮೇಲೆ ಯೋಚನೆ ಮಾಡ್ತಾಯಿದ್ದೆ, ನಿಶುನ್ ಕರ್ಕೊಂಡು ಬರಬೇಕಿತ್ತಲ್ವ, ಫ್ಯಾಮಿಲಿ ಪಿಕ್ ಏನೋ ಒಂಥರ ಚೆನ್ನಾಗಿರ್ತಿತ್ತು. ಅವನು ಕೂಡ ಅಣ್ಣಂಗೆ ಈ ರೀತಿ ಡ್ರೆಸ್ ಹಾಕ್ದಾಗ ನಾನು ಹಿಂಗಿದ್ದೆ ಅಂತ, ಇಷ್ಟು ಚಿಕ್ಕವನಾಗಿದ್ದೆ ಅಂತ ಗೊತ್ತಾಗ್ತಿತ್ತಲ್ವ ಅಂತ ನಾನು ತುಂಬ ಫೀಲ್ ಮಾಡಿದೆ. ಗಡಿ ಬಿಡಿಲಿ ನಾನು ಮರ್ತೇ ಬಿಟ್ಟೆ ಅವನನ್ನು. ಇಲ್ಲೇ ನಾವೇ ಹೋಗಿದ್ದು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದ್ಮೇಲೆ ನಂಗೆ ನೆನಪಾಗ್ತಾ ಇದ್ದ. ಬಟ್ ಓಕೆ, ಇನ್ನೊಂದ್ಸಲ ನೆಕ್ಸ್ಟ್ ಯಾವಾಗಲಾರು ಹಾಕ್ಸಿದಾಗ ಕರ್ಕೊಂಡು ಹೋದ್ರಾಯ್ತು ಅಂತ ಸುಮ್ಮನೆ ಅದೇ. ಅವ್ನು ತುಂಬ ಹೇಳ್ತಾಯಿದ್ದ, ಅಣ್ಣ ಹಿಂಗೆಲ್ಲ ಹಾಕ್ಕೊಂಡಿದ್ದ ಅಂತ. ಪಾಪ ಅವನು ಎಕ್ಸೈಟ್ಮೆಂಟ್ ಆಗಿದ್ದ. ಈಗ ನೋಡ್ತಾ ಇರ್ಬೋದು ಅವರು ಕೂಡ ಫೋಟೋಸ್ ಹಿಂಗೆ ನಿಂತ್ಕೊಪ್ಪ ಹಂಗೆ ನಿಂತ್ಕೊಪ್ಪ ಅಂತ ಹೇಳ್ತಾ ಇದ್ದಾರೆ. ಹಂಗೆ ನಿಂತ್ಕೊಂಡ ಮಾತ್ರ ಈ ಕೆಲಸ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾನೆ, ಫೋಟೋಸ್ ಎಲ್ಲ ತೆಗ್ಸ್ಕೋತಾನೆ. ಫೋಟೋಸ್ಗೆಲ್ಲ ಏನಿಲ್ಲ, ಸ್ವಲ್ಪ ಸ್ಮೈಲ್ ಮಾಡು ಅಂದರೆ ಬೇರೆ ಬೇರೆ ಥರ ಮಾಡಿಬಿಡ್ತಾನೆ. ಸ್ವಲ್ಪ ಹೇಳಿ ನಗಿಸಿ ಮಾಡಿಸ್ಬೇಕು ಅವ್ನಿಗಷ್ಟೇ. ಹಾಗೆಯೇ ರಿಟರ್ನ್ ಕೂಡ ಮಾಡಬೇಕಿತ್ತು 3 o'clock ಅಷ್ಟರಲ್ಲಿ. ನಾವು ಆಲ್ರೆಡಿ ಟೈಮಿಗೆ ಸ್ಟುಡಿಯೋಗೆ ಬಂದಾಗ 1 o'clock ಆಗಿತ್ತು ಅನಿಸುತ್ತೆ. ಸೊ ಅದಕ್ಕೋಸ್ಕರ ಬೇಗನೂ ಹೊರಡಬೇಕಿತ್ತು, ಕೊಟ್ಬಿಡೋಣ. ಇವತ್ತು ಸಂಡೇ ಬೇರೆ ಆಗಿತ್ತಲ್ವ, ಇನ್ನೇನು ಈವ್ನಿಂಗ್ ಬೇರೆ ಮತ್ತೇನು ರೆಸ್ಟ್ ಮಾಡೋದು ಬೇಡ. ಈಗ ಫೋಟೋ ತೆಗ್ಸಿ ಜಸ್ಟ್ ನೆಕ್ಸ್ಟ್ ಡ್ರೆಸ್ ಎಲ್ಲ ಚೇಂಜ್ ಮಾಡಿಸ್ಬಿಟ್ಟು ಹೋಗಿ ಕೊಟ್ಬಿಟ್ಟು ಬರೋಣ ಅಂದ್ಕೊಂಡಿದ್ವಿ. ಅವ್ರ ಪಪ್ಪ ಅಂತೂ ಮಗನಿಗೋಸ್ಕರ ಬೇಕಾದರೆ ಏನಾದರೂ ಮಾಡೋಕ್ಕೆ ರೆಡಿ ಇದ್ದಾರೆ. ಯಾಕಂದರೆ ಇಲ್ಲ ಅಂದರೂ ನಾವು ಒಂದು 4 ಟೈಮ್ಸ್ ಏನೋ ಓಡಾಡಿರೋದಂತ ಅನಿಸುತ್ತೆ. ತುಂಬ ಜಾಸ್ತಿನೇ ಓಡಾಡಿದ್ವಿ. ಹೌದು, ಯಾಕಂದರೆ ಫಸ್ಟ್ ಇಲ್ಲೇ ಅಗ್ರಹಾರ ಹತ್ರ ಹೋಗಿದ್ವಿ, ಫ್ಯಾನ್ಸಿ ಡ್ರೆಸ್ ಸಿಗುತ್ತೆ ಅಂತ ಹೇಳಿದ್ರು. ಅವ್ರು ಹೇಳಿದ್ರು ಇಲ್ಲ ಮಗುನೇ ಕರ್ಕೊಂಡು ಬರಬೇಕು ಮೆಜರ್ಮೆಂಟ್ಗೆ ಅಂತ ಹೇಳಿದ್ರು. ನಮ್ಮದಿಲ್ಲ ಹಂಗೆ ಚಿಕ್ಕವನಿದ್ದಾನೆ, ಫೋಟೋಸ್ ತೋರಿಸ್ತೀವಿ ಏನು ಹೇಳಿದ್ರು ಅವ್ರು ಒಪ್ಪೋದಕ್ಕೆ ರೆಡಿನೇ ಇರಲಿಲ್ಲ. ಇಲ್ಲ ಮಗು ಕರ್ಕೊಂಡು ಬಂದರೆ ಮಾತ್ರ ಅಂದರೆ ತುಂಬ ಸ್ಟ್ರಿಕ್ಟಾಗಿ ಬಿಹೇವ್ ಮಾಡಿದ್ರು ಅವರು. ಇಲ್ಲ ನಾವು ನಾಳೆ ಬಂದು ಕೂಡ ಬೇಕಾದ್ರೆ ಹಾಕೊಂಡು ನೋಡ್ಕೊಂಡು ಕರ್ಕೊಂಡು ಹೋಗ್ತೀವಿ ಬಿಡಿ, ಮತ್ತೆ ನಾವು ಅಷ್ಟು ದೂರದಿಂದ ಬರಬೇಕು ಅಂತ ಹೇಳಿದ್ರು. ಕೇಳಲಿಲ್ಲ. ಸೊ ಒಂದು ಸಲ ಅವಾಗ ಹೋಗಿದ್ದು ಬಂದಿದ್ದಾಯಿತು. ಮತ್ತೆ ನೆಕ್ಸ್ಟ್ ಡೇ
ಜಸ್ಟ್ ಅವನು ಕರ್ಕೊಂಡೋಗಿ ಮೆಜರ್ಮೆಂಟ್ ಕೊಟ್ಬಿಟ್ಟು ಬಂದಿದ್ದಾಯಿತು. ಮತ್ತೆ ಇನ್ನೂ ಒಂದು ಸಲ ಹೋಗಿ ಇಸ್ಕೊಂಡು ಬಂದಿದ್ವಿ. ನೆನ್ನೆ ಸ್ಯಾಟರ್ಡೇ ಈವ್ನಿಂಗ್ ಹೋಗಿ ಡ್ರೆಸ್ ಇಸ್ಕೊಂಡು ಬಂದ್ವಿ. ಸೊ ಇವಾಗ ಮತ್ತೆ ಸಂಡೇ ರಿಟರ್ನ್ ಕೊಡೋದಕ್ಕೆ ಹೋಗಬೇಕು. ಸೊ ಅಗ್ರಹಾರಕ್ಕೇ. ಸೊ ಈ ಓಡಾಡಿ ತುಂಬ ತಲೆನೋವು ಬಂದುಬಿಡ್ತು ಅಂತ ಹೇಳ್ಬಿಟ್ಟು ಅವ್ರ ಪಪ್ಪ ಅದಕ್ಕೆ ಮಾತ್ರ ಏನು ಬೇಜಾರು ಮಾಡ್ಕೊಳ್ದೆ ಏನು ಹೇಳ್ದಂತೆ ಕರ್ಕೊಂಡು ಹೋಗ್ತಾರೆ. ಮಗನ ಕೆಲಸ ಅಲ್ವ, ಅದಕ್ಕೋಸ್ಕರ ಈಗ ನೋಡ್ತಾ ಇರ್ಬೋದು ಅವನ ನಿಂತ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಕೂಡ ಅಷ್ಟೇ ಅವರೇ ಫುಲ್ಲು ಇಂಟ್ರೆಸ್ಟ್ ಆಗಿ ಮಾಡಿಸ್ತಾ ಇದ್ದಾರೆ. ಯಾಕಂದರೆ ಅವ್ನು ಚೆನ್ನಾಗಿ ಬರಬೇಕಷ್ಟೇ ಅವ್ರ ಇಂಟೆನ್ಷನ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಇವೊಂದೊಂದು 5 ಕಾಪಿ ಫೋಟೋ ಇಸ್ಕೊಂಡ್ವಿ. ಹಾಗೆ ನಮ್ಮ ಜೊತೆ ಇರೋದೊಂದು ಇಸ್ಕೊಂಡ್ವಿ ಅಷ್ಟೇ, ಇನ್ಯಾವುದೂ ಇರಲ್ಲ. ಇನ್ನೇನಿದ್ರಲ್ಲಿ ಇನ್ಯಾವ ಥರ ಫೋಸ್ ಬರುತ್ತೆ ಅಷ್ಟೇ ಅಲ್ವಾ. ಗನ್ನೆಲ್ಲ ಇಟ್ಕೊಂಡು ಈ ರೀತಿ ಎಲ್ಲ ಫೋಟೋಸ್ ಕೊಟ್ಟರು. ಫೋಟೋಸ್ ಕೂಡ ನಾನು ತಮ್ಮನೆಲ್ಲ ಹಾಕಿರ್ತೀನಿ, ನೋಡ್ಬೋದು ನೀವು ಯಾವ ರೀತಿ ಬಂದಿದೆ ಅಂತ. ಅವ್ರು ಆಲ್ರೆಡಿ ಫೋನ್ಗೂ ಕೂಡ ಕಳಿಸ್ಕೊಟ್ಟಿದ್ದಾರೆ ನಮಗೆ. ಸೊ ಅದೇ ರೀತಿ ತುಂಬ ಚೆನ್ನಾಗೂ ಕೂಡ ತೆಗೆದುಕೊಟ್ರು. ಇದರಲ್ಲಿ ಈ ಡ್ರೆಸ್ಸಲ್ಲಿ ನನ್ನ ಮಗ ಚಿಕ್ಕವನು ಅಂತ ಅನಿಸ್ತಲ್ಲ, ಏನೋ ಒಂಥರ ದೊಡ್ಡ ಮಗ ಕಂಡಂಗೆ ಕಾಣ್ತಾನೆ. ಸೊ ಅದು ನನ್ನದೇ ದೃಷ್ಟಿ ಅನ್ನೋ ಥರ ಚೆನ್ನಾಗಿ ಕಾಣ್ತಾ ಇದೆ. ನಂಗೆ ಖುಷಿ ಆಯಿತು. ಸೊ ಹೇಗೆ ಕಾಣ್ತಾ ಇದ್ದೇನೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಂಗೆ ಫಸ್ಟಿಂದನೂ ಡ್ರೀಮ್ ಇತ್ತು ಇವನಿಗೆ ಫಸ್ಟ್ ನಾನು ಹಾಕ್ಸ್ಬೇಕಾದ್ರೆ ಸೋಲ್ಜರ್ ಡ್ರೆಸ್ಸೇ ನಾನು ಹಾಕಿಸ್ಬೇಕು, ಯಾವುದೂ ಹಾಕಿಸ್ಬಾರ್ದು ಬೇರೆ ಅಂತ. ಅದು ಏನಕ್ಕೆ ಅಂತ ಗೊತ್ತಿಲ್ಲ, ಬಟ್ ನನಗೆ ತುಂಬ ಡ್ರೀಮ್ ಇತ್ತು. ಸೊ ಇವತ್ತು ಆ ಡ್ರೀಮ್ ಫುಲ್ಫಿಲ್ ಆಯಿತು ಅಂತ ಹೇಳ್ಬೋದು. ಸೋಲ್ಜರ್ ಡ್ರೆಸ್ಸಲ್ಲಿ ನನ್ನ ಮಗನ ನೋಡಿದ್ದು ನಾನು. ಹಾಗೆ ಫೋಟೋಸ್ ಎಲ್ಲ ತೆಗ್ಸಾದ್ಮೇಲೆ ನಾವು ಡ್ರೆಸ್ಸು ಕೊಡೋದಕ್ಕೆ ಅಂತೇಳ್ಬಿಟ್ಟು ಹೋದ್ವಿ. ನಾನು ತಿಂಡಿನೂ ಕೂಡ ತಿಂದಿರಲಿಲ್ಲ. ಆಯಿತು ಅಲ್ಲೆಲ್ಲಾದರೂ ತಿನ್ಕೊಂಡ್ರೆ ಆಯಿತು ಬಾ ಅಂತೇಳ್ಬಿಟ್ಟು ಕರ್ಕೊಂಡು ಹೋದ್ರು. ನನ್ನ ಹಸ್ಬೆಂಡ್ ತಿಂದಿದ್ರು, ನಾನು ತಿಂದಿರಲಿಲ್ಲ ಅಷ್ಟೇ. ಡ್ರೆಸ್ ಎಲ್ಲ ಅಗ್ರಹಾರಕ್ಕೆ ರಿಟರ್ನ್ ಕೊಟ್ಬಿಟ್ಟು ಅವ್ರಿಗೆ ನಾವು ಆನ್ ದ ವೇ ಬರ್ತಾ ಅಲ್ಲೇ ಸಂಡೇ ಆಗಿತ್ತಲ್ವ ಆ್ಯಸ್ ಯೂಶುವಲ್ ಆಗಿ. ಸೊ ನಾನ್ ವೆಜ್ ಹೋಟೆಲ್ಗೆ ಹೋಗೋಣ ಅಂದ್ಕೊಂಡು ಡಿಸೈಡ್ ಆದ್ವಿ. ಬೇರೆ ಹೋಟೆಲ್ಗೆ ಹೋಗಬೇಕಿತ್ತು, ಬಟ್ ಇಲ್ಲ ಎಲ್ಲೋ ಯಾರ್ದೋ ಫೋನ್ ಬರ್ತಿದೆ, ಯಾರೋ ಬರ್ತಾರೆ ಅಂತ ಹೇಳ್ಬಿಟ್ಟು GFCಗೆ ಕರ್ಕೊಂಡು ಬಂದರು. ಸೊ ಇಲ್ಲಿ ಮಟನ್ ಕಾಂಬೋ ತೊಗೊಂಡ್ವಿ. ನಾವು ಒಂದ್ಸಲ ಚಿಕನ್ ಕಾಂಬೋ ತೊಗೊಂಡ್ವಿ. ನಾವು ಕಾಂಬೋ ಎಲ್ಲ ಅರ್ಧಷ್ಟು ತೊಗೋದಿಲ್ಲ, ಬಟ್ ಚಿಕನ್ ಕಾಂಬೋ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಮಟನ್ ಕಾಂಬೋನು ಕೂಡ ಟ್ರೈ ಮಾಡೋಣ ಇವತ್ತು ಅಂತ ತೊಗೊಂಡ್ವಿ. ಬಟ್ ಹೇಗಿತ್ತು ಏನೋ ಅಂತ ನಾನು ಹೇಳ್ತೀನಿ, ಮಿಸ್ ಮಾಡ್ದೇನೆ ವೀಡಿಯೋನ ಹಿಂಗೆ ನೋಡಿ. ಹಾಗೆ ಅಲ್ಲಿಂದ ಬಂದು ಒಂದು ಗಡ್ಬಡ್ ಐಸ್ ಕ್ರೀಮ್ ತೊಗೊಂಡೆ. ಸೊ ನಾನ್ ವೆಜ್ ಆದಮೇಲೆ ಗಡ್ಬಡ್ ಐಸ್ ಕ್ರೀಮ್ ತೊಗೊತಿಂದರೆ ಏನೋ ಒಂಥರ ಸಮಾಧಾನ ಅಲ್ವಾ, ಅದಕ್ಕೋಸ್ಕರ. ಹಾಗೆ ಊಟ ಮುಗಿಸ್ಕೊಂಡು ಬರ್ತಾಯಿದ್ವಿ. ನಾನೀಗ ವ್ಲಾಗ್ನ ನಾನು ಮಾತಾಡ್ಕೊಂಡಿಲ್ಲ ಹೇಗಿತ್ತು ಏನೋ ಅಂತ ಸ್ಟಾರ್ಟ್ ಮಾಡೋಣ ಅಂತ ಕ್ಯಾಮ್ರಾ ಆನ್ ಮಾಡಿದ್ರೆ ನನ್ನ ಹಸ್ಬೆಂಡೇ ಮಾತಾಡ್ತಾಯಿದ್ರು. ಸೊ ನಂದು ಹಾಕ್ಬೇಡ ಅಂತ ಅಷ್ಟೊಂದು ಹೇಳಿದ್ರು ಅಂತ ಹೇಳ್ಬಿಟ್ಟು ನಾನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ವೆಲ್ಕಮ್ ಬ್ಯಾಕ್. ಇವಾಗ ಬೆಳಗ್ಗೆಯಿಂದ ನಾನು ವಾಯ್ಸ್ ಓವರ್ ಕೊಡೋದೇ ಆಯಿತು, ನಾನು ಮಾತಾಡಲೇ ಇಲ್ಲ ಕ್ಯಾಮ್ರಾ ಮುಂದೆ. ಹೌದು, ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ನಾನು ಆಗಲೇ ಹೇಳಿದೆ ಮಟನ್ ಕಾಂಬೋ ಹೇಗಿತ್ತು ಅಂತ ಹೇಳ್ತೀನಿ ಅಂತ. ನಿಜವಾಗ್ಲೂ ಒಂಚೂರು ಚೆನ್ನಾಗಿರಲಿಲ್ಲ, ಕ್ವಾಂಟಿಟಿನೂ ಕಮ್ಮಿ. ಅದು ಚಿಕನ್ ಕಾಂಬೋ ಮಾತ್ರ ತುಂಬ ಚೆನ್ನಾಗಿತ್ತು. ನಾವು ಒಂದ್ಸಲ ತೊಗೊಂಡಾಗ ಅಂತ ಹೇಳ್ಬಿಟ್ಟು ಮಟನ್ ಕಾಂಬೋ ತೊಗೊಂಡಿದ್ದೀರ ಅಂದರೆ ನಾವು ಯಾವಾಗಲೂ ರೀತಿ ಕಾಂಬೋ ಎಲ್ಲ ತೊಗೊಳ್ಳೋದೇ ಇಲ್ಲ. ಇದಂತೂ ಒಂಚೂರು ಚೆನ್ನಾಗಿರಲಿಲ್ಲ. ನಿಂಗೆ ಇಷ್ಟ ಆಯ್ತಾ ಚಿನ್ನು? ನನಗೆ ರೈಸ್ ಏನಿಲ್ಲ, ಬೇಸ್ ಇಷ್ಟ ಆಗಿಲ್ಲ, ಏನೋ ಚೆನ್ನಾಗಿಲ್ಲ. ಒಟ್ಟಲ್ಲಿ ನನಗೆ ರೈಸ್ ನಾರ್ಮಲಾಗಿ ಪಲಾವ್ ಹೆಂಗಿರುತ್ತೆ ಹಂಗೆ ಇತ್ತು, ಬಟ್ ಅದೇ ಏನೋ ಟೇಸ್ಟ್ ಕೊಡಲಿಲ್ಲ. ನಂಗೆ ಅಷ್ಟು ತುಂಬ ಹೊಟ್ಟೆ ಹಸಿವಾಗ್ಬಿಟ್ಟು ನಂಗಂತೂ ಸುಸ್ತಾಗಿದೆ, ಬಿದ್ದೋಗ್ಬಿಡ್ತಾ ಇದೆ. ಅಯ್ಯಪ್ಪ, ಇವಾಗ ಫೈನಲಿ ಐಸ್ ಕ್ರೀಮ್ ತಿಂದ್ಮೇಲೆ ಏನೋ ಒಂಥರ ಸಮಾಧಾನ ಆಯಿತು. ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಟೈಮ್ ಬಂದು ಇವಾಗ 1:39 ಆಗಿದೆ. ಇನ್ನೇನಿಲ್ಲ ಕೆಲಸ ಇವತ್ತು. ಸೊ ಇವತ್ತು ಸಂಡೇ ಅಮ್ಮನ ಮನೆಗೆ ಹೋಗ್ತೀನಿ ನಾನು. ಇವ್ರು ಡ್ರಾಪ್ ಮಾಡಿಬಿಟ್ಟು ಹೋಗ್ತಾರೆ. ಈಗ ಹೋಗಿ ಫಸ್ಟ್ ನೆಮ್ಮದಿ ನಿದ್ದೆ ಮಾಡೋದಷ್ಟೇ ನನ್ನ ಕೆಲಸ, ಇನ್ನೇನಿಲ್ಲ. ಸೊ ಈ ಬ್ಲಾಗ್ನ ಇನ್ನು ಕಂಟಿನ್ಯೂ ಮಾಡಲ್ಲ, ಯಾಕಂದರೆ ನಮ್ಮ ಅಮ್ಮನ ಮೇಲೆ ಇರ್ತೀನಿ ಅಂದರೆ ನಾನು ಏನು ಮಾಡಲ್ಲ ಅಂತಲೂ ಗೊತ್ತಲ್ವ. ಸೊ ಇನ್ನೇನು ಬ್ಲಾಗ್ ಮಾಡೋದು. ಸೊ ಅದಕ್ಕೋಸ್ಕರ ಬ್ಲಾಗ್ ಏನು ಕಂಟಿನ್ಯೂ ಮಾಡಲ್ಲ. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನನ್ನ ಮಗ ಹೇಗೆ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಧಾನಕ್ಕೆ ಹೋಗು ಚಿನ್ನು. ಸೊ ನೋಡೋಣ ಹೆಂಗೆ ಕಾಣ್ತದೆ ಚಿನ್ನು. ಅವನೇ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.